ಸೊ ನಮಗೆ ನೀ ಆಪ್ರೇಷನ್ ಆಗಿದೆ. ಸೊ ನೆಲ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ, ಆಗಲ್ಲ. ವಾಕ್ ಮಾಡೋಕ್ಕಾಗತ್ತಾ ಈಗ? ಮಾಡೋಕ್ಕಾಗಲ್ಲ. ಸೊ ಈಗ ನೀ ಆಪ್ರೇಷನ್ ಆದಮೇಲೆ ಇಂಜೆಕ್ಷನ್ ಕೊಟ್ಟಿದ್ದೆ ನಿಮಗೆ. ಈ ಕೊಟ್ಟ ಮೇಲೆ ಲೆಫ್ಟ್ ಸೈಡಲ್ಲಿ ಬ್ಯಾಕ್ ಪೇಯ್ನು ಮತ್ತು ಸಿಯಾಡಿಕ್ ಆಗಿದೆ ಅದಲ್ವಾ, ಮತ್ತು ಕತ್ತು ಅಪ್ಪರ್ ಬ್ಯಾಕ್ ಪೇಯ್ನು. ಓಕೆ, ನಾನು ನಿಮ್ಮದು ಲೆಗ್ಗು ಚೆಕ್ ಮಾಡಿದೆ. ಚೆಕ್ ಮಾಡಿದಾಗ ಅದೇ ರೈಟ್ ಲೆಗ್ಗು ಶಾರ್ಟ್ ಇದೆ ಮೇಡಮ್. ನೀ ಆಪ್ರೇಷನ್ ಆದ್ರೆ ಏನು ಮಾಡ್ತಾರೆ ಅವರು, ಲೆಗ್ಲೆಂತ್ ಸರಿ ಮಾಡಲ್ಲ, ಚೆಕ್ ಮಾಡಬೇಕು. ಮಾಡಲಿಕ್ಕಾದ್ರೆ ಏನಾಗುತ್ತೆ, ಭಾರ ಎಲ್ಲ ಈ ಕಡೆ ಬೀಳುತ್ತೆ, ಈ ಕಡೆ ಪೇನ್ ಬರುತ್ತೆ. ನೋಡಿ ಎಲ್ಲ ಸ್ಟಿಫ್ ಆಗಿದೆ ಇದು. ಇಲ್ಲಿ ಪೇನ್ ಭಾಳ ಜಾಸ್ತಿ ಇರುತ್ತೆ ನೋಡಿ, ಇಲ್ಲಿ ಮತ್ತು ಇಲ್ಲಿ. ಓಕೆ, ಆಮೇಲೆ ತಮಗಿದು ಹಾಂ ಓಕೆ ಓಕೆ ಮೇಡಮ್, ತಮಗೆ ಈ ಎಡಗಾಲಲ್ಲೇ ಜಾಸ್ತಿ ಇರುತ್ತೆ ಪೇನು, ಹೇಳ್ತೀನಿ ನೋಡಿ. ಇಲ್ಲಂತೂ ಇಲ್ಲಿರುತ್ತೆ ಹೌದಲ್ವಾ? ಇಲ್ಲಿದ್ದ ಮೇಲೆ ಇಲ್ಲಿ ಇದ್ದೇ ಇರುತ್ತೆ. ಓಕೆ, ಎರಡನೇದ್ದು ಸಿಯಾಡಿಕ್ ಅಂದರೆ ಇಲ್ಲಿರುತ್ತೆ, ಇಲ್ಲಿರುತ್ತೆ ಮತ್ತು ಇಲ್ಲಿ ಬರುತ್ತೆ ಮೇಡಮ್, ಇಲ್ಲಿ ಬರುತ್ತೆ ಜಾಸ್ತಿ, ಆಮೇಲೆ ಇಲ್ಲಿ ಜಾಸ್ತಿ ಬರುತ್ತೆ ಅಷ್ಟೇ. ಓಕೆ, ಸೊ ನಿಮ್ಮದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟ್ ಮೇಡಮ್ ಹಿಪ್ ಕರೆಕ್ಷನ್ ಮಾಡಬೇಕು. ಪೆಲ್ವಿಕ್ಕು ಟಿಲ್ಟ್ ಆಗಿದೆ ನಿಮ್ಮದು, ಒಬ್ಲಿಕ್ವಿಟಿ ಆಗಿದೆ, ಎಂಟ್ರಿ ಪೋಸ್ಟರ್ ಆಗಿದೆ. ಹಿಂಗಾಗಿ ಒಂದು ಕಾಲ ಮೇಲೆ ಭಾರ ಬಿದ್ದು, ಭಾರ ಎಲ್ಲ ಎಡಗಾಲ ಮೇಲೆ ಬಿದ್ದು ಸಿಯಾಡಿಕ್ ಆಗಿದೆ. ಓಕೆ, ಇಲ್ಲೆಲ್ಲ ಡಿಸ್ ಬಲ್ಜ್ ಆಗಿರುತ್ತೆ. ಈಗ ನಾನು ಸರಿ ಮಾಡಬೇಕಂದ್ರೆ ಸರಿ ಮಾಡಿದ ಮೇಲೆ ಡಿಕಂಪ್ರೆಸ್ ಮಾಡ್ತೀನಿ ಸ್ವಲ್ಪ, ಮಾಡಿಬಿಟ್ಟು ನಿಮಗೆ ಇದು ಏನೋ ಶಾಕ್ ಥೆರಪಿ ಮಯೋಫಾಷನ್ ಎಲ್ಲ ಕೊಡ್ತೀನಿ. ನಿಮಗೆ ಇನ್ಸ್ಟೆಂಟ್ ರಿಲೀಫ್ ಸಿಗುತ್ತೆ. ನೀವು ಯಾವುದೇ ಪಾರ್ಕಲ್ಲಿ ಕೇಳಿ ಎಲ್ಲರಿಗೂ ನೋವು. ಆದರೆ ಎಲ್ಲರೂ ಮಾತ್ರೆ ತೊಗೊಂಡು ಆಯಿಲ್ ಹಚ್ಕೊಂಡು ಹಾಂ ಮುಂದೆ ತಳ್ತಾರೆ, ಫಿಸಿಯೋಥೆರಪಿ ಮಾಡಿಸ್ತಾರೆ, ಮಾತ್ರೆ ವಿಟಮಿನ್ ಡಿ ಕ್ಯಾಲ್ಸಿಯಂ ತೊಗೋತಾರೆ. ಇದರಿಂದ ಟೆಂಪ್ರರಿ ರಿಲೀಫ್ ಸಿಗುತ್ತೆ, ಆದರೆ ನೋವು ಜಾಸ್ತಿ ಆಗ್ತಾ ಹೋಗುತ್ತೆ. ಕೊನೆಗೆ ಒಂದೊಂದು ಸಲ ನಡೆಯೋಕ್ಕಾಗಲ್ಲ. ಕೆಲವೊಬ್ಬರಿಗೆ ಪೆಲ್ವಿಸ್ ಹಿಂಗಾಗಿಬಿಟ್ಟು ಬಚ್ಚಲಲ್ಲಿ ಬಿದ್ದು ಫ್ರ್ಯಾಕ್ಚರ್ ಆಗೋ ಚಾನ್ಸ್ ಭಾಳ ಇದೆ. ಸೊ ಆಮೇಲೆ ನಡೆಯೋಕ್ಕಾಗಿರೋ ದಪ್ಪ ಆಗಿಬಿಡ್ತೀರ. ದಪ್ಪ ಆದರೆ ಮಂಡಿ ಮೇಲೆ ಇನ್ನೂ ಸವೆತ ಜಾಸ್ತಿ ಆಗುತ್ತೆ, ವೆರಿಕೋಸ್ ವೈನ್ ಆಗುತ್ತೆ, ಕಾನ್ಸ್ಟಿಪೇಷನ್ ಆಗುತ್ತೆ, ನಿದ್ದೆ ಬರಲ್ಲ ರಾತ್ರಿ, ಎಸಿಡಿಟಿ ಆಗುತ್ತೆ. ಇವೆಲ್ಲ ಪ್ರೆಷರ್, ನರ್ವ್ ಮೇಲೆ ಪ್ರೆಷರ್ ಬಿದ್ದು ನಿದ್ದೆ ಬರಲ್ಲ. ನಿದ್ದೆ ಬರಲಿಕ್ಕೆ ಅಂದರೆ ಮೆಟಬಾಲಿಸಮ್ ಸಲುವಾಗಿ ದಪ್ಪ ಆಗಿಬಿಡ್ತಾರೆ. ನೆಕ್ಸ್ಟ್ ಡೇ ಏನೋ ಕೆಲಸ ಮಾಡೋಕ್ಕೆ ಇಷ್ಟ ಆಗಲ್ಲ, ಮೈ ಎಲ್ಲ ಆಲಸಿ ಬಂದುಬಿಡುತ್ತೆ. ಸೊ ಇದಕ್ಕೆ ಯಾವುದೇ ಫುಡ್ ತಿಂದರೂ ಅಷ್ಟೇ, ಯಾವುದೇ ಆಹಾರ ತಿಂದರೂ ಅಷ್ಟೇ, ನೋ ಯೂಸು. ಸ್ಟ್ರಕ್ಚರಲ್ ಪ್ರಾಬ್ಲಮ್ ಸರಿ ಹೋಗದೆ ಇದ್ದರೆ ಇವೆಲ್ಲ ಸಮಸ್ಯೆ ಬರುತ್ತೆ. ಸೊ ಈಗ ನಿಮಗೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಉಸಿರಾಡ್ತಾರೆ ಉಸಿರಾಡ್ತಾರೆ. ಓಕೆ, ಆ ಕಡೆ ಟರ್ನ್ ಆಗಿ ಮೇಡಮ್. ಓಕೆ 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 ಹಾಂ ಅಷ್ಟು ಹಾಗೆ ಉಸಿರು ತುಂಬಿಡಬೇಕು. Beyond back pain, the benefits of chiropractic. ಓಕೆ ಹಾಗೆ ಇನ್ನೂ ಭಾಳ ಇದೆ. ಹಾಗೆ ಹೀಗೆ ಇರಿ, ಚೇಂಜ್ ಮಾಡಬೇಡಿ. ಉಸಿರಾಡ್ತಾರೆ ಮೇಡಮ್, ಡೀಪ್ ಬ್ರೀದಿಂಗ್ ಮಾಡ್ತಾಯಿರಿ. ಬಂದು ಓಕೆ ರಿಲ್ಯಾಕ್ಸ್. ಸೊಂಟ ಮೇಲೆ ಐತಿ, ಈ ಕಡೆ ಹಾಂ ಕರೆಕ್ಟ್ ಈ ಕಡೆ ಬರೀ ಒಂಚೂರು. ಹಾಂ ಸಾಕು ಕಾಲು ಕೆಳಗಡೆ ಇಡಿ. ಶೂರ್ ಇದೊಂದು ಕಾಲು ಮೇಲೆ ಐತಿ, ಇದೊಂದು ಮೇಲೆ ಐತಿ ತೊಡೆ ಮೇಲೆ ಐತಿ. ಇದನ್ನು ಇದು ಹಿಂಗೆ ಇರಲಿ, ಇದು ಹಿಂಗೆ. ಹಾಂ ಆಗಲ್ವಾ? ಆಗಲಿಕ್ಕೆ ಪರವಾಗಿಲ್ಲ, ಬಿಡಿ. ಓಕೆ ಇಲ್ಲ
ಶಾಕ್ ಥೆರಪಿ ಅಂತ ಕರೆಂಟ್ ಏನು ಶಾಕ್ ಹೊಡಿಲ್ಲ. ಇದು ಮನೇಲಿ ಟ್ರೀಟ್ಮೆಂಟ್ ಮಾಡ್ಕೊಳಕ್ಕಾಗಲ್ಲ ಇದು. ಬಟ್ಟು ಅದು ಸ್ಪೈನ್ ಬಗ್ಗೆ ರಿಲೇಟೆಡ್ ಫೀಲ್ಡರ್ ಮಾತ್ರ ಮಾಡಬೇಕು. ಮಾಡಿದ ಮೇಲೆ ನಿಮಗೆ ರಿಸಲ್ಟ್ ನೋಡೋಣ ಹೇಗಿದೆ ಅಂತ. ಇಮಿಡಿಯೇಟ್ ಗೊತ್ತಾಗುತ್ತೆ ರಿಸಲ್ಟ್, ಇಮಿಡಿಯೇಟ್ ಗೊತ್ತಾಗುತ್ತೆ. ಇಲ್ಲಿ ನೋವು ಜಾಸ್ತಿ ಇದೆ ನಿಮಗೆ, ಹೌದಲ್ವಾ? ಅದೇ ಬ್ಯಾಕಲ್ಲಿ ಅಲ್ಲ, ನಿಮ್ಮ ಮನಸ್ಸಿಗೆ ಹಿತ ಅನಿಸ್ತಾ ಇದೆಯಾ? ನೋವು ಇದು ಜಾಸ್ತಿ ಆಯಿತಾ? ಜಾಸ್ತಿ ಆಯಿತಾ? ಹಿತ ಅನಿಸ್ತಾ ಇದೆ. ನೋಡ್ತಾ ಇಲ್ಲಿದೆ. ಉಸಿರಾಡ್ತಾರೆ, ಜೋರಾಗಿ ಉಸಿರಾಡ್ತಾರೆ. ಬಂತಲ್ವಾ? ದೊಡ್ಡ ಕ್ರ್ಯಾಕೆ ಬಂತು. ಎಷ್ಟು ವರ್ಷಗಳಿಂದ ಇದ್ದೋ ಗೊತ್ತಿಲ್ಲ ಅಲ್ಲಿ. ಉಸಿರಾಡ್ತಾ ಇರಬೇಕು. ಹಾಂ, ಜೋರ ಉಸಿರು ತೊಗೊಂಡ್ಬಿಡಿ. ಹಾಂ, ಭಾರ ಇದೆ ಅಲ್ವಾ? ಅಲ್ಲ, ನಿಮಗೆ ನೀ ಸರ್ಜರಿ ಆಗಿದೆಯಲ್ಲ, ಎಳಿಬಾರ್ದು ಜಾಸ್ತಿ. ಎಳೆದ್ರೆ ಅದು ಮೆಟಲ್ ಪ್ರಾಬ್ಲಮ್ ಅದು. ಹೌದು, ಅದಕ್ಕೆ ನಾನು ಜಾಸ್ತಿ ಭಾರ ಹಾಕಲ್ಲ ಮೇಡಮ್. ಮೆಟಲ್ಗೆ ಡಿಕಂಪ್ರೆಸ್ ಮಾಡುವಂಗಿಲ್ಲ. ನೀ ಸರ್ಜರಿ ಆಗಿದೆ ನಿಮಗೆ. ಮೆಟಲ್ಲು ಮತ್ತು ಬೋನ್ ಮಧ್ಯೆ ಸ್ಕ್ರೂ ಹಾಕಿರ್ತಾರೆ, ಲೂಸ್ ಆಗಬಾರ್ದು ಅದು. ಅದಕ್ಕೆ ನಾನು ಅದು ಮಾಡ್ತಾ ಇಲ್ಲ. ಇದು ತಂಬಿಡಿ. ಎಲ್ಲ ಒಂದು ಜೋಕ್ ಹೇಳಿದ್ರೆ, ನಾವು ಜಿಮ್ಗೆ ಹೋದರೆ ಕಲ್ಲು ಮಡ್ಸೋಕ್ಕಾಗಲ್ವಾ? ಆಗುತ್ತಲ್ವ? ನಾವು ಜಿಮ್ಗೆ ಹೋದರೆ ನಾವು ದುಡ್ಡು ಕೊಡಬೇಕು ಅವ್ರಿಗೆ. ಇಲ್ಲಿ ಜಿಮ್ ಬಂದರೆ ಫ್ರೀ ಪ್ಲಸ್ ನಮಗೆ ದುಡ್ಡು ಕೊಡ್ತಾರೆ ಜನ, ಅಷ್ಟೇ ಡಿಫ್ರೆನ್ಸ್. ಹಾಂ, ಬಿಡಿ ಬಿಡಿ ಬಿಡಿ. ಸ್ವಲ್ಪ ಸೌಂಡ್ ಇದೆ, ಅದು ಬಿಟ್ಟರೆ ಲುಬ್ರಿಕೇಶನ್ ಇಲ್ಲ. ಓಕೆ, ಇಲ್ಲಿ ಪೇನ್ ಇರುತ್ತೆ ನೋಡಿ, ಇಲ್ಲಿ ಇದೆಯಾ? ಇಲ್ಲಿ ಹಾಂ, ಇಲ್ಲಿ ಪೇನ್ ಅಂದ್ರೆ ಅಲ್ಲಿ ಹೋಗುತ್ತೆ. ಒಂದಕ್ಕೊಂದು ಕನೆಕ್ಷನ್. ಹೌದು, ಕ್ರಾಸ್ ಕ್ರಾಸ್. ಮೊಬೈಲಲ್ಲೆಲ್ಲ ತೋರಿಸ್ತಾ ಕೈ ನೀನು ಮಾಡ್ಕೊಳ್ಳಿ ಮೇಡಮ್. ಇವತ್ತು ಮೊಬೈಲ್ ಬಂದಮೇಲೆ ರೋಗಗಳು ಏನಾಗಿದೆ ಅದನ್ನು ಹೇಳಿ ನನಗೆ. ಆಮೇಲೆ ಮಕ್ಕಳು ಹಾಳಾಗ್ತಾರೆ. 100% ಒಳ್ಳೆ ಮಾತು ಹೇಳಿದ್ರಿ ಮೇಡಮ್. ನಿಜವಲ್ಲ ಮೇಡಮ್, ಈಗಿನ ಯುವಜನತೆ ಹಾಳಾಗ್ತಾ ಇದೆ, ಭಾಳ ಹಾಳಾಗ್ತಾ ಇದೆ, ಭಾಳ ಕೆಟ್ಟದ್ದು. ಏನು ಮಾಡೋದು ಹೇಳಿ, ಭಾಳ ಕಷ್ಟ ಇದೆ ಅಲ್ಲಿ. ಒಂದು ಗಾದೆ ಮಾತಿದೆ, ಅಜ್ಜಿ ಇಲ್ಲದ ಮನೆ ಇಲ್ಲ, ಮಜ್ಜಿಗೆ ಇಲ್ಲದ ಊಟ ಇಲ್ಲ ಅಂತ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಅಜ್ಜಿ ಇಲ್ಲಾಂದರೆ ಮಕ್ಕಳು ಹಾಳಾಗ್ಬಿಡ್ತಾರೆ. ಯಾಕಂದ್ರೆ ಪೇರೆಂಟ್ಸ್ಗೆ ಟೈಮ್ ಇಲ್ಲಲ್ವ ಈಗ.